ಕರ್ತನ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ವೀಕ್ಷಣೆ ಮಾಡ್ತಾರುವ ಎಲ್ಲ ನನ್ನ ಸಹೋದರ ಸಹೋದರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ವಂದನೆಗಳನ್ನ ಅರ್ಪಿಸುತ್ತಾ, ಯಾರ ನಮ್ಮ ಚಾನಲ್ ಅನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಅನ್ನ ಮಾಡಿ. ಇವತ್ತು ಒಂದು ವಿಚಾರವನ್ನ ಮಾತಾಡಲು ನಿಮ್ಮ ಮುಂದೆ ಬಂದಿದ್ದೀನಿ. ಏನು ಅಂದ್ರೆ, ಮಾರ್ಚ್ 24, 2026 ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನು ಹೊರಡಿಸ್ತಿದೆ. ಏನಪ್ಪ ಆದೇಶ ಅಂದ್ರೆ, ದಲಿತರು ಮತಾಂತರವಾದರೆ ಅವರಿಗೆ ರಿಸರ್ವೇಶನ್ ಮತ್ತು ಅಟ್ರಾಸಿಟಿ ಕೇಸ್ ಹಾಕಲು ಸಾಧ್ಯವಿಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನ ಕೊಟ್ಟಿದ್ದಾರೆ. ಏನಪ್ಪ, ಈ ರಿಸರ್ವೇಶನ್ ನಿಮ್ಮಿಂದ ತೆಗೆದು ಹಾಕುವಂತಿದೆ. ನಿಮಗೆ ಏನೇನು ಸೌಲಭ್ಯವಿತ್ತು ಆ ಸೌಲಭ್ಯವನ್ನ ನಾವೇನ್ ಮಾಡ್ತಾ ಇದೀರಿ, ತೆಗೆದಾಕ್ತೀರಿ ಅಂತೇಳಿ ಮಾರ್ಚ್ 24, 2026 ಸುಪ್ರೀಂ ಕೋರ್ಟ್ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ಅದರ ಬಗ್ಗೆ ಅನೇಕರು ಪಾಸಿಟಿವ್ ಅನ್ನ ಹೇಳ್ತಾ ಇದಾರೆ, ಅನೇಕರು ಅದರ ಬಗ್ಗೆ ನೆಗೆಟಿವ್ ಅನ್ನ ಹೇಳ್ತಾ ಇದಾರೆ. ಅದರ ಬಗ್ಗೆ ಅನೇಕರು ಹೋರಾಟವನ್ನ ಕೂಡ ಮಾಡ್ತಾ ಇದ್ದಾರೆ. ದೇವರ ಮಕ್ಕಳೇ, ಇವತ್ತು ನಾನು ನಿಮ್ಮ ಮುಂದೆ ಏನಪ್ಪ ಈ ರಿಸರ್ವೇಶನ್ ಎಸ್ಸಿಗಳು ನಾವೇನ ದಲಿತರ ನಾವು ಕ್ರೈಸ್ತವರ ಕಡೆ ಬಂದಿರೋದ್ರಿಂದ ನಮ್ಮ ರಿಸರ್ವೇಶನ್ ಏನ ಕಡಿತ ಮಾಡ್ತಾರ ಹೇಗೆ ಅಂತ ಅನೇಕ ಕ್ರೈಸ್ತರು ಏನ್ ಮಾಡ್ತಾ ಇದಾರೆ, ದಲಿತ ಕ್ರೈಸ್ತರು ಮತಾಂತರ ಆಗಿರುವಂತವರು ಇದರ ಬಗ್ಗೆ ಸ್ವಲ್ಪ ಗೊಂದಲದಲ್ಲಿ ಇದ್ದಾರೆ. ನಾನು ನಿಮ್ಮ ಗೊಂದಲವನ್ನ ಇವತ್ತು ಇದನ್ನ ಕ್ಲಿಯರ್ ಮಾಡಲು ಬಂದಿದ್ದೇನೆ. ಇದನ್ನ ವಿಡಿಯೋನ ಪೂರ್ತಿಯಾಗಿ ನೀವು ನೋಡುವಂತರಾಗಿದೆ. ದೇವರ ಮಕ್ಕಳೇ, ಈ ರಿಸರ್ವೇಶನ್ ಅನ್ನೋದು ಯಾವಾಗ ಬಂತಂದ್ರೆ 1950 ಆರ್ಟಿಕಲ್ 341 ಪ್ರಕಾರವಾಗಿ ಯಾರ್ಯಾರು ಜನ ಬಡದರಲ್ಲಿ ಇನ್ನ ಹಿಂದುಳಿದಾಗಿ ಇದ್ದಾರೋ ಅವ್ರನ್ನೆಲ್ಲ ಒಂದು ಬೂಸ್ಟ್ ಮಾಡಲು, ಅವ್ರಿಗೆ ಒಂದು ಪ್ರೋತ್ಸಾಹ ಮಾಡಲು, ಅವರನ್ನ ಮತ್ತೆ ಸಮಾನತೆಗೆ ತರಲು ಈ ರಿಸರ್ವೇಶನ್ ಅನ್ನ ತೆಗೆದುಕೊಂಡು ಬಂದ್ರು. ಈ ರಿಸರ್ವೇಶನ್ ಯಾರು ಕೊಡಬೇಕು ಅಂತ ಥಿಂಕ್ ಮಾಡಿದಾಗ, ಯಾರಿಗೆ ಇದೆಲ್ಲ ಸೌಲಭ್ಯಗಳು ಸಿಗಬೇಕು ಅಂತ ಯೋಚನೆ ಮಾಡಿದಾಗ, ದಲಿತರಿಗೆ, ಯಾರು ಈ ಹಿಂದುಳಿದ ವರ್ಗ ಯಾರಿದಾರ ಅವರು ತುಂಬಾ ಏನು ಇಲ್ಲದೀರ ಅವರು ಕಡುವು ಬಡವರಾಗಿ ಅವರನ್ನ ಶೋಷಣೆಗೆ ಒಳಗಾಗಿ ಅನೇಕ ಹಿಂಸೆಗಳಿಂದ ಈ ಒಂದು ಜನಾಂಗ ತುಂಬಿದೆ. ಈ ಒಂದು ಜನಾಂಗ ಇದೆ ಅಂತೇಳಿ ಈ ಎಸ್ಸಿ ಈ ದಲಿತರಿಗೆ ಇದನ್ನ ರಿಸರ್ವೇಶನ್ ಅನ್ನ ಕೊಡಲಾಯಿತು 1950. ಮತ್ತೆ ಈ 1950 ಕೂಡ ಆರ್ಟಿಕಲ್ 341 ಪ್ರಕಾರವಾಗಿ ಇವರಿಗೆ ಈ ಒಂದು ಸೌಲಭ್ಯವನ್ನ ಸಿಕ್ಕಿದೆ. ಇವರು ಎಜುಕೇಶನ್ ಅಲ್ಲಾಗಲಿ ಮತ್ತೆ ಹಾಸ್ಪಿಟಾಲಿಟಿ ಆಗಲಿ ಮತ್ತೆ ಅನೇಕದ್ರಲ್ಲಿ ಇವರು ಹಿಂದುಳಿದರು, ಇವ್ರಿಗೆ ಒಂದು ಸೌಲಭ್ಯವನ್ನು ಕೊಡಬೇಕು, ಇವರಿಗೆ ರಾಜಕೀಯವಾಗಿಯೂ ಎಜುಕೇಶನ್ ಆಗಿಯೂ ಇವರನ್ನ ಬಲಪಡಿಸಬೇಕು ಅಂತಾಗಿ ಈ ರಿಸರ್ವೇಶನ್ ಅನ್ನ ತಂದ್ರು. ಈ ರಿಸರ್ವೇಶನ್ ತಂದ ಮೇಲೆ ಈಗ ಏನ್ ಹೇಳ್ತಾ ಇದಾರೆ ಅಂದ್ರೆ, ಹೊಸದಾಗಿ ಒಂದು ತೀರ್ಪು ಬಂದಿದೆ. ಏನಂದ್ರೆ, ಯಾರು ಕ್ರೈಸ್ತ ಧರ್ಮಕ್ಕೆ ಕ್ರೈಸ್ತರಿಗೆ ಹೋಗಿದ್ದೀರೋ ನಿಮಗೆ ಏನ್ ಮಾಡ್ತಾ ಇದೀರಿ, ನಾವು ಈ ರಿಸರ್ವೇಶನ್ ತೆಗೆದಾಕ್ತಾ ಇದೀರಿ, ಕಡಿತ ಪಡಿಸ್ತಾ ಇದೀರಿ, ಮತ್ತೆ ನಿಮಗೆ ಅಟ್ರಾಸಿಟಿ ಕೇಸ್ ಹಾಕಲು ಆಗೋದಿಲ್ಲ ಅಂತೇಳಿ ಈಗ ಒಂದು ಹೊಸ ಕಾನೂನು ತಂದಿದ್ದಾರೆ. ನಾವು ಕಾನ್ಸ್ಟಿಟ್ಯೂಷನ್ ಪ್ರಕಾರವಾಗಿ ಆರ್ಟಿಕಲ್ 14 ಆಗಲಿ 15 ಮತ್ತೆ 25 ಏನು ಫಂಡಮೆಂಟಲ್ ರೂಲ್ಸ್ ಪ್ರಕಾರವಾಗಿ ನೋಡಿದ್ರೆ ಆಲ್ ಆರ್ ಈಕ್ವಲ್ ತಿಳಿದ್ದಾರೆ. 15 ಆರ್ಟಿಕಲ್ 15ರಲ್ಲಿ ರಿಲಿಜನ್ ಆಗಲಿ ನಿಮಗೆ ಯಾವ್ದು ಬೇಕೋ ನೀವು ಅದನ್ನ ತೆಗೆದುಕೊಳ್ಬಹುದು ಅಂತ ಹೇಳಿ ಆರ್ಟಿಕಲ್ ಕಾನ್ಸ್ಟಿಟ್ಯೂಷನ್ ಹೇಳುತ್ತೆ. 25 ಪ್ರಕಾರವಾಗಿ ನಿನಗೆ ಯಾವ ರಿಲಿಜನ್ ಇಷ್ಟ ಆಗುತ್ತೋ, ನಿನಗೆ ಧರ್ಮ ಇಷ್ಟ ಆಗುತ್ತೋ ಆ ಧರ್ಮದ ಅಡಿಗೆ ನೀನು ಹೋಗಿ ಸೇರ್ಬೋದು ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ 25 ನಮಗೆ ಸ್ವತಂತ್ರವನ್ನ ಕೊಡುವಂತದ್ದು. ಫ್ರೀಡಮ್ ಟು ಅಕ್ಸೆಪ್ಟ್ ಎನಿಥಿಂಗ್ ಫಾರ್ ರಿಲಿಜನ್ ಅಂತ ಹೇಳಿ, ನಾವು ಯಾವ ಧರ್ಮವನ್ನ ನಿಮಗೆ ಇಷ್ಟವಾಗುತ್ತೋ ಆ ಧರ್ಮವನ್ನ ನೀನು ಮನಸ್ಪೂರ್ವಕವಾಗಿ ತೆಗೆದುಕೊಳ್ಬೇಕು, ಅದರ ಒಂದು ಫ್ರೀಡಮ್ ಅನ್ನ ನಾವು ಈ ಕೊಡ್ತಾ ಇದೀವಿ ಅಂತ ಹೇಳಿ ಕಾನ್ಸ್ಟಿಟ್ಯೂಷನ್ 25 ನಮಗೆ ಹೇಳುವಂತದ್ದಾಗಿದೆ. ಅದರ ಬಗ್ಗೆ ನಾವು ಪ್ರಚಾರ ಕೂಡ ಮಾಡಬಹುದು, ಅದರ ಬಗ್ಗೆ ನಾವು ಹೇಳಬಹುದು ಅಂತ ಕೂಡ ನಾವು ಆರ್ಟಿಕಲ್ 25 ಅಲ್ಲಿ ನಾವು ಫಂಡಮೆಂಟಲ್ ರೂಲ್ಸ್ ಪ್ರಕಾರವಾಗಿ ನಾವು ನೋಡಬಹುದು. ಇಲ್ಲಿ ಹೊಸದಾದ ಒಂದು ರೂಲ್ಸ್ ಏನ್ ತಂದಿದ್ದಾರೆ ಅಂದ್ರೆ, ದಲಿತರು ಎಸ್ಸಿಗಳು ಯಾರ್ಯಾರು ಕ್ರೈಸ್ತ ಧರ್ಮಕ್ಕೆ ಮತಾಂತರವಾಗ್ತಾರೋ, ಕ್ರೈಸ್ತ ಕಡೆಗೆ ಹೋಗ್ತಾರೋ ಅವ್ರಿಗೆ ನಾವು ಎಲ್ಲ ರಿಸರ್ವೇಶನ್ ಅನ್ನ ಮತ್ತೆ ಅಟ್ರಾಸಿಟಿ ಕೇಸ್ ಅನ್ನ ತೆಗೆದುಕೊಳ್ಳಲ್ಲ ಅಂತೇಳಿ ಹೊಸ ಒಂದು ಆದೇಶವನ್ನ ಹೊರಡಿಸಿದ್ದಾರೆ. ನಿಮ್ಗೆಲ್ಲ ಇದರ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ, ಅನೇಕರು ಇದರ ಬಗ್ಗೆ ವಿರುದ್ಧ ಕೂಡ ನಡೆಸ್ತಾ ಇದ್ದಾರೆ. ನನಗೆ ಒಂದು ತಮಾಷೆ ಏನಂದ್ರೆ, ಇಲ್ಲಿ OBCಗಳಿದ್ದಾರೆ, OCಗಳಿದ್ದಾರೆ, ಜನರಲ್ಸ್ ಇದ್ದಾರೆ, ಅನೇಕ ಗೌಡಸ್ ಇದ್ದಾರೆ, ಇವರೆಲ್ಲ ಕುರುಬರಿದ್ದಾರೆ. ನಮ್ಮ ಕರ್ನಾಟಕದಲ್ಲಿ ಅನೇಕರು ಎಲ್ಲಾ ಜಾತಿಯಿಂದಲೂ ಯೇಸು ಕ್ರಿಸ್ತನನ್ನು ನಂಬ್ಕೊಂಡವರು ಇದ್ದಾರೆ, ಕರೆಕ್ಟ್ ಅಲ್ವಾ? ಆದ್ರೆ ಇವ್ರಿಗೆಲ್ಲ
ಏನಿದೆ ರಿಸರ್ವೇಶನ್ ಸಿಗ್ತದೆ. ಯಾವ ತರ ಇವ್ರಿಗೆ ರಿಸರ್ವೇಶನ್ ಸಿಗ್ತದೆ ಅಂದ್ರೆ EBS ಅಡಿಯಲ್ಲಿ ಇವ್ರಿಗೆಲ್ಲ ಏನಾಗಿದೆ ರಿಸರ್ವೇಶನ್ ಸಿಗುವಂತದ್ದು. ಆದ್ರೆ ದಲಿತರಿಗೆ ಮಾತ್ರ ಯಾಕೆ ಇದನ್ನ ರಿಸರ್ವೇಶನ್ ನೀವು ಕೊಡಲ್ಲ ಅಂತ ನನಗೆ. ಇವಾಗ SCಗಳು ಮಾತ್ರ ದಲಿತರನ್ನ ಮಾತ್ರ ನೀವು ಏನ್ ಮಾಡಿದ್ದೀರಾ ಫೋಕಸ್ ಮಾಡಿದ್ದೀರಾ ಅಂತ ನನ್ನ ಒಂದು ಉದ್ದೇಶ. ನೋಡಿ, STಗಳು ಯಾರು ಆದಿವಾಸಿಗಳು ಮತ್ತು ಬುಡಕಟ್ಟ ಜನಾಂಗಗಳಿಗೆ ಮಾತ್ರ ಇದು ಅನ್ವಯಿಸಲ್ಲ ಅಂತೇಳಿ ಒಂದು ಆದೇಶವನ್ನ ಹೇಳ್ತಾ ಇದ್ದೀರಾ. ಇದು SC ಮತ್ತೆ ಎಸ್ಟಿಗಳನ್ನು ಮಾತ್ರ ಅವ್ರಿಗೆ ಎಲ್ಲಾ ತರದ ರಿಸರ್ವೇಶನ್ ಸಿಗುತ್ತೆ, ಎಲ್ಲಾ ತರದ ಏನಂತೆ ಅಟ್ರಾಸಿಟಿ ಕೇಸ್ ಸಿಗುತ್ತೆ. ಆದ್ರೆ SCಗಳಿಗೆ ಮಾತ್ರ ಯಾರು ದಲಿತರು ಯಾರ್ಯಾರು ಯೇಸು ಕ್ರಿಸ್ತನನ್ನು ನಂಬ್ಕೊಂಡಿರ್ತಾರೋ ಆ ಜನಾಂಗಕ್ಕೆ ಮಾತ್ರ ಏನ್ ಮಾಡ್ತಾ ಇದ್ರೆ ನೀವು ರಿಸರ್ವೇಶನ್ ಕ್ಯಾನ್ಸಲ್ ಮಾಡಿರೋದು ತುಂಬಾ ಇದೊಂದು ಆಶ್ಚರ್ಯವಾದ ಒಂದು ಸಂಗತಿ. ಇದರ ಬಗ್ಗೆ ಅನೇಕರು ಇದರ ಬಗ್ಗೆ ಚರ್ಚೆ ಮಾಡ್ಬೇಕು. ಕರ್ನಾಟಕದಲ್ಲಿ ಇದರ ಬಗ್ಗೆ ಒಂದು ಹೋರಾಟ ಕೂಡ ಮಾಡಬೇಕು ಅಂತೇಳಿ ನನ್ನ ಒಂದು ಉದ್ದೇಶ. ಯಾಕಂದ್ರೆ ಇವತ್ತು ಅನೇಕರು ಕ್ರೈಸ್ತಕ್ಕೆ ಧರ್ಮವಿಲ್ಲ, ಎಲ್ಲಾ ಧರ್ಮದವರು ಬಂದು ಬರ್ತಾ ಇದಾರೆ. ಯಾಕೆ ಬ್ರಾಹ್ಮಿನ್ಸ್ ಬರ್ತಾ ಇದಾರೆ, ಗೌಡಾಸ್ ಬರ್ತಾ ಇದಾರೆ, ಕುರುಬರು ಬರ್ತಾ ಇದಾರೆ, ಅನೇಕ ಜನರಲ್ ಕ್ಯಾಟಗರೀಸ್ ಇಂದ ಬರ್ತಾ ಇದಾರೆ. ಆದ್ರೆ ಅವ್ರಿಗೆಲ್ಲ ಏನಂತೆ ಯಾವುದೇ ತರದವಾದ ಒಂದು ರಿಸರ್ವೇಶನ್ ಕ್ಯಾನ್ಸಲ್ ಇಲ್ಲ. ಇಲ್ಲಿ ದಲಿತರನ್ನ ಮಾತ್ರ ಯಾಕೆ ಫೋಕಸ್ ಮಾಡಿದಿರ, ದಲಿತರನ್ನ ಮಾತ್ರ ಯಾಕೆ ಹಿಂದುಳಿದ ಶೆಡ್ಯೂಲ್ ಕ್ಯಾಸ್ಟ್ ಅನ್ನು ಮಾತ್ರ ನೀವು ರಿಸರ್ವೇಶನ್ ಕ್ಯಾನ್ಸಲ್ ಮಾಡ್ತಾರೆ ಅನ್ನೋದು ನನ್ನ ಒಂದು ಪ್ರಶ್ನೆ ಆಗಿದೆ. ಇಲ್ಲಿ ನಾವು ನೋಡ್ಬೇಕಾಗಿರೋದು ಏನಂದ್ರೆ, ಈಗ ದಲಿತ ಕ್ರೈಸ್ತರು ಏನಾಗಿದ್ದಾರೆ ಟೆನ್ಷನ್ಗೊಳಗಾಗಿದ್ದಾರೆ. ಅನೇಕ ಏನಪ್ಪಾ ಇದು ಈ ತರ ಇದೆ ನಮಗೆ ಅಂತೇಳಿ ಅನೇಕರು ಇದರ ಬಗ್ಗೆ ಯೋಚನೆ ಮಾಡುವಂತರಾಗಿದ್ದಾರೆ. ಆದ್ರೆ ನಾನ್ ಹೇಳೋದೇನಂದ್ರೆ, ನಾವು ನಂಬಿರೋ ದೇವರು ಯೇಸು ಕ್ರಿಸ್ತನನ್ನ, ಆತನ ನಿಜವಾದ ದೇವರು. ಆತನನ್ನ ನಾವು ರೆಕ್ಕೆಗಳಿಗೆ ಹೋದಾಗ ಆತನ ನಮ್ಮನ್ನು ಸುರಕ್ಷಿತವಾಗಿ ನಡೆಸುವಂತ ದೇವರಾಗಿದ್ದಾನೆ. ನಾನು ಬೈಬಲ್ ಅಲ್ಲಿ ಒಂದು ಸಂಗತಿಯನ್ನು ಹೇಳ್ತೀನಿ ನೋಡ್ರಿ. ಇಸ್ರಾಯೇಲ್ ಜನರು ಐಗುಪ್ತ ಜನರಲ್ಲಿ ಬಾನಿಸರಾದಾಗ ಈ ಫರೋಹನನು ಅನೇಕ ಹಿಂಸೆಗಳನ್ನ ಕೊಡ್ತಾ ಇದ್ನು, ಅನೇಕ ಕಾನೂನುಗಳನ್ನ ತರ್ತಾ ಇದ್ನು, ಅನೇಕ ವಿಧವಾದ ಹಿಂಸೆಗಳನ್ನ ಪಡಿಸ್ತಾ ಇದ್ನು, ಗಂಡು ಮಕ್ಕಳನ್ನ ಸಾಯಿಸ್ಕೊಂಡು ಬರ್ತಾ ಇದ್ನು. ಅವ್ರಿಗೆ ವಿಧವಾದ ಅವರ ಒಂದು ಬೆಳೆಯ ಒಂದು ಸಂಖ್ಯೆಯನ್ನು ನೋಡಿ ಈ ಫರೋಹನನು ಭಯಭೀತನಾಗಿ ಅನೇಕ ತೊಂದರೆಗಳನ್ನ ಕೊಡ್ತಾ ಇದ್ನು. ಆದ್ರೆ ಯೇಸು ಕ್ರಿಸ್ತನು ಆ ಫರೋಹನನಿಗೆ ಹೇಗೆ ಬಡವರಿಗೆ ತೊಂದರೆ ಕೊಡ್ತಾ ಇದ್ನು, ಕ್ರಿಸ್ತನನ್ನು ನಂಬಿರೋರಿಗೆ ಹೇಗೆ ಹಿಂಸೆಯನ್ನು ಪಡಿಸ್ತಾ ಇದ್ದನೋ, ಆಗ ಅಲ್ಲಿ ಯೇಸು ಕ್ರಿಸ್ತನ ಮಾತ್ಕಾರ ಏನಾಗುತ್ತೆ ನಡೆಯುವಂತದ್ದಾಗಿದೆ. ಇವತ್ತು ದಲಿತರನ್ನ ಯಾವ ಉದ್ದೇಶದಲ್ಲಿ ಟಾರ್ಗೆಟ್ ಮಾಡಿದಾರೋ, ಇನ್ನಾದ್ರೆ ಅವರನ್ನ ಯಾವ ರೀತಿ ಕಾನೂನು ಪ್ರಕಾರವಾಗಿ ಆಗಲಿ, ಇನ್ನಾದ್ರೆ ಅವ್ರ ಹಿನ್ನೆಲೆ ಏನಿತ್ತೋ ಅದು ಗೊತ್ತಿಲ್ಲ. ಆದ್ರೆ ಇವತ್ತು ದಲಿತ ಕ್ರೈಸ್ತರನ್ನ ಟಾರ್ಗೆಟ್ ಮಾಡಿ ಇವತ್ತು ಈ ಒಂದು ಕಾನೂನನ್ನ ತಂದಿರಬಹುದೇನೋ ಅಂತ ಅನಿಸಿಕೆ ಇರಬಹುದು. ಆದ್ರೆ ನಾನ್ ಹೇಳೋದೇನಂದ್ರೆ, ಯಾವುದೇ ಒಂದು ಜನಾಂಗವಾಗಲಿ ಯಾವುದೇ ಒಂದು ಇದಾಗಲಿ ಯೇಸು ಕ್ರಿಸ್ತನನ್ನ ನಂಬಿದಾಗ ಅವರನ್ನ ಹಿಂತಿರುಗಿಸಿ ಬರೋದಕ್ಕೆ ಅವ್ರಿಗೆ ಕೊಡುವಂತ ತೊಂದರೆ ಏನಾನ ಅವರು ಮಾಡೋ ಮನಸ್ಪೂರ್ವಕವಾಗಿ ಏನಾನ ಮಾಡಕ್ಕೆ ಅದನ್ನೇ ಇಟ್ಟಿದ್ರೆ, ಆದ್ರೆ ಯೇಸು ಕ್ರಿಸ್ತನ ಅದರ ಪರವಾಗಿ ಯುದ್ಧ ಮಾಡಲು ಶಕ್ತನಾಗಿದ್ದಾನೆ. ಆ ಫರೋಹನನಿಗೆ ನಾನಾ ರೀತಿ 10 ತರದ ಅದ್ಭುತ ಕಾರ್ಯಗಳನ್ನ ಮಾಡಿ ತೋರಿಸಿದ ದೇವರು. ಇವತ್ತು ಆ ದೇವರು ಇವಾಗೂ ಇದ್ದಾನೆ, ಆಗನೂ ಇದ್ದ. ಇವತ್ತು ದಲಿತ ಜನಾಂಗಗಳಿಗೆ ಏನಾನ ಇದೇ ತರ ಟಾರ್ಗೆಟ್ ಮಾಡಿ ಇದೇ ತರ ಏನಾನ ಹಿಂಸೆ ಪಡಿಸಲು ಏನಾನ ಇಂಥ ಒಂದು ಕಾನೂನು ಬಂದಿದ್ರೆ ಯಾರು ಕಳವಳಗೊಳ್ಳುವಂತ ಅವಶ್ಯಕತೆ ಇಲ್ಲ. ಅನೇಕ ಕಾನೂನುಗಳು ಬಂದಿದೆ, ಅವೆಲ್ಲ ಯಾವ ಜಾರಿಗೆ ಬಂದಿರೋವು, ಅನೇಕ ಜನರ ವಿರುದ್ಧವಾಗಿ ನಿಂತಿರೋವು, ಅವ್ಯಾವು ಅಸ್ತಿತ್ವಕ್ಕೆ ಬಂದಿಲ್ಲ. ಅವೆಲ್ಲ ಏನಾಗಿದೆ, ಅರ್ಧದಲ್ಲೇ ನಿಂತೋಗಿದೆ. ಈಗ ನಾವು ಮಾಡಬೇಕಾಗಿರೋದೇನಂದ್ರೆ ಪ್ರಾರ್ಥನೆ. ಎಲ್ಲಾ ಕ್ರೈಸ್ತರು ನಾವು ಪ್ರಾರ್ಥನೆ ಮಾಡಬೇಕಾಗಿರೋದಂದ್ರೆ ಯಾರಕ್ಕೂ ನಾವು ತೊಂದರೆ ಆಗಬಾರ್ದು. ಆತರ ದಲಿತ ಜನಾಂಗಗಳಿಗಾಗ್ಲಿ ದಲಿತ ಕುಟುಂಬಗಳಿಗಾಗ್ಲಿ ಯಾರು ಹಿಂತಿರುಗಿ ಹೋಗುವಂತ ಅವಶ್ಯಕತೆ ಇಲ್ಲ. ಕ್ರಿಸ್ತನನ್ನು ಬಿಟ್ಟು ನೀವು ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲಿ. ಕ್ರಿಸ್ತನು ಅದ್ಭುತ ಮಾಡುವ ದೇವರಾಗಿದ್ದಾನೆ. ಕಾನೂನನ್ನು ಬದಲಾಯಿಸುವ ದೇವರು, ರಾಜಕೀಯನ ಬದಲಾಯಿಸುವ ದೇವರು, ಎಲ್ಲದಕ್ಕೂ ಶಕ್ತನಾಗಿದ್ದಾನೆ. ಯಾಕಂದ್ರೆ ನಾವು ಫರೋಹನನ್ನ ನೋಡಬಹುದು, ಅವನು ಇದೇ ರೀತಿ ನಾನಾ ಹಿಂಸೆಯನ್ನ ಈ ಇಸ್ರಾಯೇಲ್ ಜನರಿಗೆ ಕೊಟ್ನು. ಆದ್ರೆ ದೇವರು ಅವನಿಗೆ ಅದ್ಭುತ ಮಾಡಿ ತೋರಿಸಿದ್ರು. ನಾನು ಎಷ್ಟು ಪವರ್ಫುಲ್ ಅಂತೇಳಿ ನಾವು ಬೈಬಲ್ ಅಲ್ಲಿ ನೋಡಿದ್ದೀರಿ. ಅದೇ ರೀತಿ ದೇವರು ಕೂಡ ನಮಗೇನಾಗ್ತಾನೆ ನಿಲ್ಲುವಂತನಾಗಿದ್ದಾನೆ. ಯಾರು ತಲೆ ಕೆಡಿಸ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ದಲಿತ ಜನಾಂಗದವರು ಏನಪ್ಪಾ ನಮ್ಗೆ ರಿಸರ್ವೇಶನ್ ಕಿತ್ತಾಗೋದ್ರು, ನಮ್ಗೇನಪ್ಪಾ ಈ ಒಂದು ಕನ್ವರ್ಟ್ ಆದ್ರೆ ನಮ್ಮನ್ನ ಅಟ್ರಾಸಿಟಿ ಕೇಸ್ ಸಾಕಾಗೋದಿಲ್ಲ ಅಂತೇಳಿ ಅನೇಕರು ಕಳವಳಗೊಳ್ದಿದ್ದಾರೆ. ಆದ್ರೆ ಯಾರು ಕಳವಳಗೊಳ್ಳುವಂತ ಅವಶ್ಯಕತೆ ಇಲ್ಲ. ನೀವು ಆರಾಮಾಗಿ ಯೇಸು ಕ್ರಿಸ್ತನನ್ನ ಅಂಗೀಕರಿಸ್ಕೊಳ್ಳಿ. ದೇವ್ರು ನಿಮಗೋಸ್ಕರವಾಗಿ ನಿಲ್ಲುವಂತನಾಗಿದ್ದಾನೆ. ರೂಲ್ಸ್ ಅನ್ನ ಮುರಿಯುವಂತ ದೇವರು, ರೂಲ್ಸ್ ಅನ್ನ ಏನ್ ಮಾಡ್ತಾನೆ ಚೇಂಜ್ ಮಾಡುವ ದೇವರು. ಇದಕ್ಕೋಸ್ಕರ ಅನೇಕರು ಹೋರಾಟ ಮಾಡ್ತಾರೆ ನಮ್ಮ ಸಹೋದರ ಸಹೋದರಿಯವರು. ಇದಕ್ಕೆ ದೇವರೊಂದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ
ಒಂದು ರೂಲ್ಸ್ ಅನ್ನ ದೇವರು ತೆಗೆದುಕೊಂಡು ಬರಲು ದೇವರು ಸರ್ವಶಕ್ತನಾಗಿದ್ದಾನೆ ಅಂತೇಳಿ ಈ ಮಾತನ್ನ ನಾನು ಇಲ್ಲಿ ಹೇಳಲು ಮುಗಿಸ್ತಾ ಇದ್ದೀನಿ. ಯಾರೇ ಒಂದು ದಲಿತ ಜನಾಂಗದವರು ಇದರ ಬಗ್ಗೆ ಕಳವಳಗೊಳ್ಳುವಂತ ಅವಶ್ಯಕತೆ ಇಲ್ಲ. ಯೇಸು ಕ್ರಿಸ್ತನನ್ನ ನಂಬಿ ಆತ ನಿಜವಾದ ದೇವರು. ನಿಮ್ಮ ಕುಟುಂಬಗಳಲ್ಲಿ ಇದಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ ಅಂತ ಹೇಳಿ ಇಲ್ಲಿಗೆ ಇದನ್ನ ಮುಗಿಸ್ತಾ ಇದ್ದೀನಿ. ಯೇಸು ಕ್ರಿಸ್ತ ನಾಮದಲ್ಲಿ